ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದ್ದು, ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರಗಳು ನಡೆದಿರುವ ಬಗ್ಗೆ ಮದ್ದೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮವನ್ನು ಇದುವರೆಗೂ ಕೈಗೊಂಡಿಲ್ಲ ಎಂದು ಮದ್ದೂರು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ವಿನೋದ್ ಬಾಬು ಹೇಳಿದರು. ಅವರು ಮಂಡ್ಯ ನಗರದ ಪತ್ರಕರ್ತರ ಭವನದ ಬಳಿ ಸೋಮವಾರ ಸಂಜೆ 5 ಗಂಟೆ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೆಸ್ತೂರು ಗ್ರಾಮ ಪಂಚಾಯಿತಿಯಲ್ಲಿ 15 ಹಣಕಾಸು ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದ್ದು, ಈ ಕುರಿತು ಸಮಗ್ರವಾಗಿ ತನಿಖೆ ಮಾಡಬೇಕು. 15ನೇ ಹಣಕಾಸು ಯೋಜನೆಯಲ್ಲಿ 5% ಅನುದಾನವನ್ನು ವಿಶೇಷ ಚೇತನರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಕೆಸ್ತೂರು ಬಸ್ ನಿಲ್ದಾಣದಲ್ಲಿ 2 ಅಂಗವಿಕಲ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ದಾಖಲೆಗಳಲ್ಲಿ ತೋರಿಸಿದ್ದಾರೆ. ಆದರೆ ಯಾವುದೇ ಶೌಚಾಲಯವನ್ನು ನಿರ್ಮಾಣ ಮಾಡದೆ ಇತರ ಕಾಮಗಾರಿಗಳಿಗೆ ಹಣವನ್ನು ಬಳಸಿಕೊಳ್ಳಲಾಗಿದೆ ಎನ್ನುತ್ತಿದ್ದಾರೆ. ಹಡಗನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡವನ್ನು ಕಟ್ಟದೆ 5 ಲಕ್ಷ ರು ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ರವರು ಮದ್ದೂರು ತಾಲೂಕು ಪಂಚಾಯಿತಿ, ಕೆಸ್ತೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆಸ್ತೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂಥ ವಿಷಯ ಮದ್ದೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿನೋದ್ ಬಾಬು ಅಂತೇಳಿ ತೂಬಿನಕೆರೆ ಗ್ರಾಮ. ಈ ಕೆಸ್ತೂರು ಗ್ರಾಮ ಪಂಚಾಯಿತಿನಲ್ಲಿ 15ನೇ ಹಣಕಾಸಿನಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದ್ದಾವೆ. ಈ ಅವ್ಯವಹಾರಗಳಲ್ಲಿ ಕೆಲವು ಅವ್ಯವಹಾರಗಳನ್ನ ನಾನು ಹೆಸರಿಸಿ ಇನ್ನಿತರ ಎಲ್ಲ ಸಂಪೂರ್ಣ 15ನೇ ಹಣಕಾಸು ಆಯೋಗದ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ. 2021-22 ಮತ್ತು 22-23ನೇ ಸಾಲಿನ 15ನೇ ಹಣಕಾಸು ಯೋಜನೆಯ 5% ವಿಕಲಚೇತನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕಾಮಗಾರಿ ಮೊತ್ತಕ್ಕೆ ಇಟ್ಟಿದ್ದಂಥ ಹಣವನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ. 2 ಅಂಗವಿಕಲ ಶೌಚಾಲಯಗಳನ್ನ ಕೆಸ್ತೂರು ಬಸ್ ಸ್ಟ್ಯಾಂಡ್ನಲ್ಲಿ ಕಟ್ಟಿದ್ದೀವಿ ಅಂತೇಳಿ ದಾಖಲೆಗಳಲ್ಲಿ ತೋರಿಸ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯ ಶೌಚಾಲಯಗಳು ಇಲ್ದಿರೋಂಥದ್ದು ಕಣ್ಣಿಗೆ ರಾಚ್ತಾ ಇದೆ. ಮತ್ತು ಅಧಿಕೃತವಾಗಿ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಕೇಳಿದರೆ ಆ ಹಣವನ್ನು ಇತರೆ ಕಾಮಗಾರಿಗಳಿಗೆ ಬಳಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಒಂದು ಕನಿಷ್ಠ ಜ್ಞಾನ, ಆ ವಿಕಲಚೇತನರಿಗೆ ಮೀಸಲಿಟ್ಟಂಥ ಹಣವನ್ನು ಬೇರೆ ಯಾವುದೇ ಕಾಮಗಾರಿಗೆ ಬಳಕೆ ಮಾಡ್ಕೋಬಾರ್ದು ಅನ್ನೋಂಥ ನಿಯಮ ಇದೆ. ಅದನ್ನು ಸಹ ಅವರು ಪಾಲಿಸಿಲ್ಲ. ಜೊತೆಗೆ ಹಡಗನಹಳ್ಳಿ ಗ್ರಾಮದ ಸರ್ಕಾರದ ಅನುದಾನ ವರ್ಗ 2ರಲ್ಲಿ ಬಿಡುಗಡೆ ಆಗಿರತಕ್ಕಂಥ 5 ಲಕ್ಷವನ್ನು ಅಲ್ಲಿ ಯಾವುದೇ ಅಂಗನವಾಡಿ ಕಟ್ಟಡವನ್ನು ಕಟ್ಟದೆ ದುರ್ಬಳಕೆ ಮಾಡ್ಕೊಂಡಿರೋಂಥದ್ದು ಕೂಡ ನಡೆದಿದೆ. ಅದರ ಜೊತೆಯಲ್ಲಿ 2021-22, 22-23 ಒಂದೇ ಕಾಮಗಾರಿ, ಆ ಕಾಮಗಾರಿಯನ್ನೇ ಮಾಡದೆ 15ನೇ ಹಣಕಾಸು ಯೋಜನೆಯಲ್ಲಿ 2 ಬಿಲ್ಲನ್ನು ಪಡ್ಕೊಂಡಿದ್ದಾರೆ. ಆದರೆ ಆ ಕಾಮಗಾರಿ ನರೇಗಾ ಕಾಮಗಾರಿಯಲ್ಲಿ ಆಗಿರೋಂಥದ್ದು. ಸ್ವತಃ ತೂಬಿನಕೆರೆ ಗ್ರಾಮದ ಸಿದ್ದೇಗೌಡರ ಮನೆಯಿಂದ ನಡಕೆರೆ ಗೌಡರ ಮನೆಯವರೆಗೆ CC ಡ್ರೈನೇಜ್ ಅಂತೇಳಿ 2021-22ರಲ್ಲಿ ಬಿಲ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಒಂದು ಹೆಸರಿನ ಹಿಂಭಾಗ ಮುಂಭಾಗ ಸ್ವಲ್ಪ ಸೇರ್ಪಡೆ ಮಾಡಿ ಗಂಡಗತ್ತಿ ಸಿದ್ದೇಗೌಡರ ಮನೆಯಿಂದ ಜಯಶೀಲ ರಾಮಣ್ಣರವರ ಮನೆಯವರೆಗೆ CC ಡ್ರೈನೇಜ್ ಅಂತೇಳಿ ಕಾಮಗಾರಿ ಹಾಕ್ಕೊಂಡು ಅದರ ಹಣವನ್ನು ಬಳಕೆ ಮಾಡ್ಕೊಂಡಿರೋಂಥದ್ದು. ಈ 2 ಬಾರಿ ಹಣ ಬಳಕೆ ಆಗಿದ್ರೂ ಕೂಡ ಅಲ್ಲಿ ಕಾಮಗಾರಿ ಆಗಿರೋಂಥದ್ದು ನರೇಗಾದಲ್ಲಿ, 15ನೇ ಹಣಕಾಸಿನಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲದೆ ಇರೋಂಥದ್ದು. ಈ ರೀತಿಯಲ್ಲಿ ಬಸವಲಿಂಗನದೊಡ್ಡಿನಲ್ಲಿ, ಕೆಸ್ತೂರಿನಲ್ಲಿ, ಯಡಾನಹಳ್ಳಿನಲ್ಲಿ, ಕಂಪ್ಲಾಪುರದಲ್ಲಿ ಈ ಪ್ರತಿ ಗ್ರಾಮಗಳಲ್ಲೂ ಸಹ ಕಾಮಗಾರಿಯನ್ನು ಮಾಡದೆ ಬಿಲ್ಲನ್ನು ಪಡ್ಕೊಂಡಿರೋಂಥದ್ದು ನಡೆದಿದೆ. ಈ ಬಗ್ಗೆ ಇಒರವರಿಗೆ 2023 ಡಿಸೆಂಬರ್ 20ರಂದು ಲಿಖಿತವಾಗಿ ದೂರನ್ನು ಮದ್ದೂರು ತಾಲೂಕು ರೈತ ಸಂಘ ನೀಡೈತೆ. ಇಲ್ಲಿಗೆ 8 ತಿಂಗಳಾದರೂ ಕೂಡ ಒಂದು ಪ್ರಾಥಮಿಕ ತನಿಖೆಯನ್ನು ನೀಡಿ ವರದಿಯನ್ನು ಸಿಇಒರವ್ರಿಗಾಗಲಿ ದೂರುದಾರರ ಆಗಲಿ ಇದುವರೆಗೂ ಸಹ ನೀಡಿಲ್ಲ. ಹಾಗಾಗಿ ಈ ತಾಲೂಕು ಪಂಚಾಯಿತಿ ಮೇಲೆ ಕೂಡ ನಮಗೆ ದಟ್ಟವಾಗಿ ಅನುಮಾನ ಕಾಡ್ತಾ ಇದೆ. ಸಿಇಒರವರನ್ನ ಕೇಳ್ಕೊಳ್ಳೋದಿಷ್ಟೇ, ತಾಲೂಕು ಪಂಚಾಯಿತಿ ಮತ್ತು ಕೆಸ್ತೂರು ಗ್ರಾಮ ಪಂಚಾಯಿತಿ ಈ ಎರಡನ್ನು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗುರುತಿಸಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಜನರ ತೆರಿಗೆ ಹಣವನ್ನು ಹಿಂತಿರುಗಿ ಕಟ್ಟಿಸೋವಂಥ ಕೆಲಸ ಆಗಬೇಕು ಅನ್ನೋಂಥ ಆಗ್ರಹವನ್ನು ಮದ್ದೂರು ತಾಲೂಕು ರೈತ ಸಂಘ ಮಾಡುತ್ತೆ.